ಮಳೆ ಬೇರೆ ಬರಕ್ ಶುರು ಆಯ್ತು ಗೈಸ್. ಹೆಂಗಿದೆ ಗೊತ್ತಾ, ನೀವೇನಾದ್ರೂ ಬರ್ಬೇಕಾದ್ರೆ ಏನ್ ಮಾಡಿ ಗೊತ್ತಾ, ಬುಕ್ ಮಾಡಿ, ಅಂದ್ರೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡೋದಿರುತ್ತೆ. ಅಂದ್ರೆ ಟ್ರೆಕ್ಕಿಂಗ್ ಮಾಡೋದಾದ್ರೆ 2 ದಿನ ಮುಂಚೆನೆ ಬುಕ್ ಮಾಡ್ಕೊಬೇಕು ನೀವು ಆನ್ಲೈನ್ ಅಲ್ಲಿ, ಅವ್ರದ್ದು ವೆಬ್ಸೈಟ್ ಇರುತ್ತೆ. ಆಮೇಲೆ ಗಾಡಿಗಳೇನಾದ್ರು ಬೇಕಾದ್ರೆ ಅದು ಬುಕ್ ಮಾಡ್ಬೋದು, ಮತ್ತೆ ಇಲ್ಲಿ ಬಂದ್ರು ಸಿಗ್ತವೆ. ಆಮೇಲೆ ಅವ್ರ ಪರ್ಸನ್ ಯಾವ್ದೇ ಕಾರಣಕ್ಕೂ ಬರಕ್ ಹೋಗ್ಬೇಡಿ, ನೀವು ಒಬ್ಬರೇ ಬಂದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಯಾಕಂದ್ರೆ ಒಬ್ರಿಗೆ 2,000 ರೂಪಾಯಿ ತಗೊಂತಾರೆ. ಅದೇ ನೀವೇನಾದ್ರು 8 ಜನ ಹಾಕ್ತಾರೆ ಆಯ್ತಾ, 8-6 ಜನ ಹಾಕ್ತಾರೆ, ಅವ್ರಿಗೆ 2,000 ರೂಪಾಯಿ ಆಗುತ್ತೆ. ಅಲ್ಲಿ ಒಬ್ರಿಗೆ ಏನೋ 300-400 ಸಮಥಿಂಗ್ ಬಿದ್ದಂಗ ಆಗುತ್ತೆ. ಜನ ಒಟ್ಟಾಗಿ ಬರೋದೇ ಓಕೆ. ನನ್ನ ಪ್ರಕಾರ ಒಬ್ಬರೇ ಬಂದ್ರೆ ತುಂಬಾ ಲಾಸ್ ಆಗ್ಬಿಡುತ್ತೆ. ಅಂದ್ರೆ ಒಬ್ರಿಗೆ 2,000 ರೂಪಾಯಿನ ಕಟ್ ಬರ್ಬೇಕು. ನಾನು ಏನ್ ಮಾಡ್ದೆ ಗೊತ್ತಾ, ನಾನು ಆರ್ಡ್ರು ಮಾಡಿ, ಅಂದ್ರೆ ಇದ್ರಲ್ಲಿ ಬುಕ್ಕಿಂಗ್ ಮಾಡಿರ್ಲಿಲ್ಲ. ಏನಾಯ್ತು ಅಂದ್ರೆ ನಾನು ಕಾಯ್ತಾ ನಿಂತ್ಕೊಂಡಾಯ್ತಾ, ಇಲ್ಲ ಯಾರು ಬರ್ತಾರೆ ಅವ್ರ ಜೊತೆ ಹೋಗೋಣ ಅಂತ. ಆಮೇಲೆ ಇಲ್ಲ, ಬುಕ್ಕಿಂಗ್ ಮಾಡಿದ್ದೆಲ್ಲ ಹೋಗಿದ್ದಾರೆ ಆಲ್ರೆಡಿ, ಹಿಂಗ್ ಕಷ್ಟ ಅಂತ ಹೇಳಿದ್ರು. ಅವಾಗ ನಾನೇನ್ ಮಾಡಿದೆ ಅಂದ್ರೆ ಇಬ್ರು ಕಪಲ್ಸ್ ಬಂದಿದ್ರು ಆಯ್ತಾ. ಪಾಪ ಅವ್ರಿಲ್ಲ ಅಂದಿದ್ರೆ ನಾನು ಕೊಟ್ಟದ್ರಿ ನೋಡಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಬಂದು ಏನಂದ್ರೆ ಅವ್ರು ಬಂದ್ರೆ ಆಯ್ತಾ, ಅವ್ರು ಬಂದು ಕೇಳಿದ್ರು. ಅವ್ರು ಕೇಳಿದಲ್ಲ, ಅವ್ರು ಗಾಡಿ ನಿಲ್ಸ್ತು ಚೆಕಿಂಗ್ ಅಂತ. ನಾನು ಹೋಗಿ ಕೇಳಿದೆ, ಸರ್ ನಾನು ಬರ್ಬೋದಾ, ನಿಮ್ಗೆ ಏನಾದ್ರು ಅಭ್ಯಂತರ ಇಲ್ಲ ಅಂದ್ರೆ ಆಯ್ತು ಓಕೆ ಅಂತ ಹೇಳಿದ್ರು. ಆಮೇಲೆ ನಾನು ಹೋಗಿ ಅವ್ರ ಜೊತೆ ಬಂದಿದ್ದೆ. ಇಲ್ಲ ಅಂದ್ರೆ ನಾನು ಬರಕ್ ಆಗ್ತಿರ್ಲಿಲ್ಲ, ಕೊಡ್ಸದ್ರಿ ನೋಡಕ್ ಆಗ್ತಿರ್ಲಿಲ್ಲ, ನಿಮ್ಗೂ ತೋರ್ಸಕ್ ಆಗ್ತಿರ್ಲಿಲ್ಲ. ಒಂದು ಅಡ್ವೆಂಚರಸ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಆಯ್ತಾ. ಅಂದ್ರೆ ಏನೋ ಬಾಳೆಹಣ್ಣು ತಂದಿದ್ದೆ ನಾನು. ಬಾಳೆಹಣ್ಣೆ ತಿಂದು ಹಂಗೆ ಇದ್ ಮಾಡೋಣ ಅಂತ ಒಂದು ಅಂದ್ರೆ ಪ್ಲಾಸ್ಟಿಕ್ನೆಲ್ಲ ಬಿಸಾಕ್ಬಾರ್ದು, ಒಂದು ಅವೇರ್ನೆಸ್ ಮೇಂಟೈನ್ ಮಾಡೋಣ ಅಂತೇಳಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಕ್ಕಂತೇಳಿ ಇದ್ರಲ್ಲಿ ಸ್ಟಿಕ್ಕಲ್ಲಿ ಇಟ್ಟು ಆನ್ ಮಾಡಿ ಇಟ್ಟಿದ್ದೆ. ಆಲ್ಮೋಸ್ಟ್ ಒಂದು 2 ನಿಮಿಷದ ವಿಡಿಯೋ. ನಾನು ಕುತ್ಕೊಂಡು ನೀರು ಕುಡ್ದು ಬಾಳೆಹಣ್ಣು ತಿಂದು ಪ್ಲಾಸ್ಟಿಕ್ನೆಲ್ಲ ಕವರಿಗೆ ಹಾಕೊಂಡು ಮಾಡಿರ್ತದ್ದು. ಆಮೇಲೆ ಅದೇನಾಯ್ತು ಅಂದ್ರೆ ಗಾಳಿಗೆ ವಿಡಿಯೋನೇ ಆಫ್ ಆಗಿಬಿಟ್ಟಿದೆ. ನನಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಹೇಳ್ಬಾರ್ದು. ಸಕ್ಕದಾಗಿದೆ ಫುಲ್ಲು ಫಾಗು, ಏನೇನು ಕಾಣಲ್ಲ. ನನಗೆ ಒಟ್ಟು ಜೀಪಿನ ಇಳಿದ್ಮೇಲೆ ನಿಮಗೆ 2 hours ಟೈಮ್ ಇರುತ್ತೆ ಟ್ರೆಕ್ಕಿಂಗಿಗೆ. 2 hours ಆದಮೇಲೆ ಅಷ್ಟೊತ್ತಿಗೆ ನೀವು ಅಲ್ಲಿ ಜೀಪ್ ಹತ್ರ ಹೋಗಿರ್ಬೇಕು, ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಇಲ್ಲಿ ಹೆಂಗಿದೆ ಗೊತ್ತಾ ನೋಡಿ, ಹೆಂಗಿದೆ ವ್ಯೂ. ಅದರಲ್ಲೂ ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿದ್ದಾರೆ ನೋಡ್ರಿ. ಅಲ್ಲಿ ನೀರು ಬಾಟ್ಲಿ ಅದು ಇದು ಎಲ್ಲ ಬಿಸಾಕಿದ್ದಾರೆ. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು. ಮಳೆ ಕಡಿಮೆ ಆದ್ರಿಂದ ಈ ಫಾಗ್ ಎಲ್ಲ ಹೊರಟೋಗುತ್ತೆ, ಗಾಳಿ ಬಂದಂಗೂ ದೂರ ಹೋಗುತ್ತಲ್ಲ, ಅವಾಗ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಮತ್ತೆ ವಿಡಿಯೋ ಕ್ಲಾರಿಟಿನೂ ಚೆನ್ನಾಗಿ ಬರುತ್ತೆ. ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ನಾನು ಹೋಗ್ತಾ ಇದ್ದೀನಿ. ಒಂಥರ ಕಾಡು ಹೆಂಗಿದೆ ಗೊತ್ತಾ, ನೀವೆಲ್ಲ ಅವತಾರ್ ಫಿಲಮ್ ನೋಡಿದ್ದೀರಾ? ಅವತಾರ್ ಫಿಲ್ಮಲ್ಲಿ ಅದೇ ಗೊಂಬೆಗಳು ನೀಲಿ ಉದ್ದುದ್ದಕ್ಕಿರ್ತಾರಲ್ಲ ಮನುಷ್ಯರು, ಅವ್ರ ಫಿಲ್ಮಲ್ಲೆಲ್ಲ ದೊಡ್ಡ ದೊಡ್ಡ ಮರ ಕಾಡು ಎಲ್ಲ ಇರ್ತಾವಲ್ಲ, ಸೇಮ್ ಹಂಗೆ ಇದೆ. ಹತ್ತಿ ಮೇಲ್ ಬಂದೆ. ಐ ಥಿಂಕ್ ಹತ್ತತ್ರ ಮೇಲ್ ಬಂದೆ ಅನ್ಸುತ್ತೀವ. ಇಲ್ಲಿಂದ ನೋಡಿ ಹೆಂಗ್ ಕಾಣುತ್ತೆ ವ್ಯೂ. ಬಹಳ ಕೇರ್ಫುಲ್ ಆಗಿರ್ಬೇಕು, ಇಲ್ಲ ಅಂದ್ರೆ ಕೆಳಗೆ ಆಲ್ಮೋಸ್ಟ್ 90% ಕೇರಳದಿಂದನೇ ಜನ ಬರ್ತೀವಿ. ಕೊಲ್ಲೂರಿಗೆ ಬರ್ತಾರಲ್ಲ ಹಂಗೆ ಅಲ್ಲಿಂದ ಜೀಪ್ ಹತ್ಕೊಂಡ್ ಬಂದ್ಬಿಡ್ತೀವಿ ಕೊಡ್ಸದ್ರಿ ನೋಡೋಕ್ಕೆ. ಇವಾಗ ಫುಲ್ ಡಿಸಪಾಯಿಂಟ್ ಯಾಕಂದರೆ ಎಲ್ಲ ಫಾಗ್ ಫುಲ್ ಅಂಥದ್ದೇನು ನೇಚರ್ ಕಾಣಲ್ಲ. ಹೋಗ್ಬೇಕಲ್ಲ, ಮೇಲೆ ಹೆಂಗೋ ಬರೋದು ಬಂದೆ, ಕೆಳಗೆ ಬರ್ಬೇಕು. ಓಹೋ, ಇಲ್ಲಿ
ಇಲ್ಲಿ ಫುಲ್ಲು ಶಿಕ್ಷನ್ ಎಲ್ಲ ಇದಾವೆ. ನಿಮಗೆ ಕಾಣಿಸ್ತಿದ್ಯಾ? ಲೈಟಾಗಿ ಕಾಣುತ್ತೆ. ಇವಾಗೆಲ್ಲ ಫಾಗ್ ಬಂದೆಲ್ಲ ತುಂಬ್ಕೊಂಡು ಹೋಗಿದೆಯಲ್ಲ, ಹೀಗಾಗಿ ಇಲ್ಲೇ ಶಂಕರಾಚಾರ್ಯರು ಬಂದು ತಪಸ್ಸು ಮಾಡಿ ಸರಸ್ವತಿ ದೇವಿನ ಹೊಲಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂತಿರುಗಿ ನೋಡಿ ಸರಸ್ವತಿ ದೇವರು ಬರೋದಾಗ್ತಲ್ಲೇ ಪ್ರತಿಷ್ಠಾಪನೆ ಆದ ಜಾಗ. ಲುಕ್ ಎಟ್ ದ ವ್ಯೂ. ಈ ಕಡೆ ಎಲ್ಲ ಹೋಗೋಕ್ಕಾಗಲ್ಲ, ಇಲ್ಲಿ ಮಾತ್ರ ನೋಡ್ಬೋದಷ್ಟೆ. ಈ ಕಡೆ ಬೇಲಿ ಹಾಕಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಓಯ್ ಬ್ರೋ, ಕೊಡ್ಚಾದ್ರಿ ಹೆಂಗಿದೆ ಗೊತ್ತಾ ಗಾಯ್ಸ್? ಈಗ ಬಿಸಿಲು ಬಂತು, ಸಖತ್ತಾಗಿದೆ. ಬಹಳ ಗಾಳಿ ಹೆಂಗ್ ಬೀಸ್ತಾ ಇದೆ ಗೊತ್ತಾ ರಿಟರ್ನ್ ಆಗಿ. ಫುಲ್ಲು ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಅದೆಲ್ಲ ಫುಲ್ಲು ಕಾಣಿಸ್ತಿರ್ತೈತಿ ಅಷ್ಟೊತ್ತಿಗೆ. ಎಷ್ಟು ಫಾಗ್ ಫುಲ್ ಬೆಳ್ಳು ಕಾಣಿಸ್ತಿದೆ ಬಿಟ್ರೆ ನಮಗೆ ಇಲ್ಲಿ ಚುಚೂರು ಕೆಳಗೆ ಕಾಣ್ತಿದೆ. ಅಲ್ಲಿಂದ ಫುಲ್ಲು ಜಾಗ ಕಾಣ್ತಿರೋದು ಬೇಸಿಗೆಲ್ಲರೂ ಬಂದ್ರೆ ನೀವು, ಅಂದ್ರೆ ಫುಲ್ ಬಿಸಿಲು ಬಿಟ್ಟಾಗ ಬಂದ್ರೆ. ಇವಾಗ ಸ್ವಲ್ಪ ಮಳೆ ಬಿಟ್ಟು ಈಗ ಚಂಡಮಾರುತ ಇರೋದ್ರಿಂದ ದೊಡ್ಡ ಗಾಳಿ ಬೀಸ್ತಾ ಇದೆಯಲ್ಲ, ಹಂಗಾಗಿ. ಕೆಳಗೆ ಹೋದ್ರೆ ಮುಗೀತು. ನನಗಿಲ್ಲಿ ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಜಾಗನ. ಹೆಂಗಿದೆ ಅಲ್ಲ, ವಾಹ್. ಅಲ್ಲಿ ನೋಡ್ತಾ ಇದ್ರೆ ನಿಮಗೆ ಯಾವ್ದೋ ಬೇರೆ ಲೋಕಕ್ಕೆ ಹೊರಗಡೆ ಹೋದಂಗಿದೆ ಅಷ್ಟು. ಹೆಂಗ್ ಕಾಣುತ್ತಲ್ಲ ಅಲ್ಲಿಂದ ಬೆಳಕು. ಸಖತ್ ಫೇವ್ರೇಟ್ ಆಗಿದೆ ಈ ಜಾಗ ನನಗೆ. ಮರ Kochadri is the most beautiful place. Look at the view. ಫಾಗ್ ಹೋಯ್ತು. ಫಾಗ್ ಹೋದಂಗೂ ನೋಡ್ರಿ ಕಾಣುತ್ತೆ. ಮತ್ ಬೇರೆ ಫಾಗ್ ಬಂದು ಕುತ್ಕೊಳುತ್ತೆ. തുപ്പിയെടുത്ത് തലയിട്ട് അല്ല ചെവിയിൽ അടിച്ചു. ഓക്കെ ബൈ ബൈ. ಥ್ಯಾಂಕ್ಸ್ ಅಣ್ಣ, ಬೈ. ಇವರೇ ನಮಗೆ, ಅಂದ್ರೆ ನಾನು ಇವ್ರಿಲ್ಲ ಅಂದ್ರೆ ಕೊಡ್ಚಾದ್ರಿ ಹೋಗಕ್ಕೆ ಆಗ್ತಿರ್ಲಿಲ್ಲ ನಿಜ. ಆಮೇಲೆ ಥ್ಯಾಂಕ್ಸ್, ನೈಸ್ ಟು ಮೀಟ್ ಯು. ಬೈ ಅಕ್ಕ, ಬೈ ಅಣ್ಣ, ಬೈ. ಅವ್ರು ಚೆನ್ನಾಗಿ ಡ್ರೈವರ್, ಒಳ್ಳೆ ಡ್ರೈವ್ ಮಾಡೋರು. ಬೈ ಬೈ. ಫೋನ್ ಮಾಡಿ ಏನಾದ್ರು